ದಲಿತರು ನೀರು ಮುಟ್ಟಂಗಿರಲಿಲ್ಲ, ನೀರು ತಗೊಳಕ್ಕೆ ಊರೊಳಗೆ ಎಲ್ಲೂ ಜಾಗನೇ ಇರಲ್ಲ. ನಾನು ಕುಂದೂರು ತಿಮ್ಮಯ್ಯ ಅಂತ, ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು. ನಾನು ಬಹುಶಃ ಇನ್ನೂ ಬದುಕಿದ್ರೆ ಅಥವಾ ಜೀವಂತವಾಗಿದ್ದರೆ ಇನ್ನೂ ನಾಡಿ ಮಿಡಿತಾ ಉಸಿರಾಟ ಆಡ್ತಾಯಿದ್ರೆ ಅದಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಚಿಂತನೆಗಳು ನನ್ನ ಇಷ್ಟು ವರ್ಷ ಜೀವಂತವಾಗಿಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊತೀನಿ. ಯಾಕೆಂದರೆ 75, 76, 77 ನಾನು ನನ್ನಣ್ಣ ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿದ್ದರು. ನಾನು ಶ್ರೀರಾಮ್ಪುರದಲ್ಲಿ ಸ್ಟಡಿ ಮಾಡ್ತಾಯಿದ್ದೆ. ಆಗ ಭೂಗತ ಲೋಕದ ಪಾತಿಕೆಗಳು ಶ್ರೀರಾಮ್ಪುರದ ಕೆಟ್ಟಿ ಮತ್ತು ಇತರೆ ಅವರ ಜೊತೆ ನನ್ನ ಒಡನಾಟ ಇತ್ತು. ಭೂಗತ ಲೋಕದ ಪಾತಿಕೆಗಳು ಇನ್ನೂ ನಾಯಕರು ಯಾರೂ ಬದುಕಿಲ್ಲ. ಬಹುಶಃ ನಾನು ಇನ್ನೂ ಬದುಕಿದ್ರೆ ಅದು ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಚಿಂತನೆಗಳೇ ಕಾರಣ ಅಂತ ನನಗೆ ಸ್ಪಷ್ಟವಾಗಿ ನನಗೆ ಅರ್ಥೈಸ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಒಂದು ಕಾಲದಲ್ಲಿ ಶ್ರೀರಾಮ್ಪುರ ಮತ್ತು ಮಲ್ಲೇಶ್ವರಂ ರಾಜಾಜಿನಗರದಲ್ಲಿ ರೌಡಿಗಳ ಕಾಲಾಳಾಗಿದ್ದನು. ಅನೇಕ ಪಾತಕ ಕೃತ್ಯಗಳನ್ನು ಮಾಡಿದನು. ಬೇರೆಯವರನ್ನು ಹಿಂಸಿಸಿ ಕೈ ಕಾಲು ಅಲ್ಲಿ ರಕ್ತ ಬಂದು ಚುಮ್ತಾ ಇದ್ದರೆ ಅದನ್ನು ನೋಡಿ ಖುಷಿ ಪಡ್ತಿದ್ದನು, ಕೇಕೆ ಹಾಕಿ ನಗ್ತಿದ್ದಂಥವನು ನಾನು. ಅಷ್ಟೊಂದು ಮನುಷ್ಯತ್ವನೇ ಕಳ್ಕೊಂಡು ರೌಡಿಗಳ ಪಾಪಿ ಲೋಕದಲ್ಲಿ ಇದ್ದಂಥವನು ನಾನು ಇನ್ನೂ ಬದುಕಿದ್ದೀನಿ. ಅದಕ್ಕೆ ಕಾರಣ ಅಂಬೇಡ್ಕರ್ ಮತ್ತು ದಲಿತ ಸಂಘರ್ಷ ಸಮಿತಿ ಕಾರಣ. ನಾನು ಬಹುಶಃ 76, 78ರಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರಪ್ರಥಮ ಸಮ್ಮೇಳನ ಭದ್ರಾವತಿ ನಡೆದಾಗ ಆ ಸಮಾವೇಶಕ್ಕೆ ನನ್ನ KB ಸಿದ್ದಯ್ಯನವರು, ನನ್ನ ಎಲ್ಲ ಸ್ನೇಹಿತರು ಕರ್ಕೊಂಡೋಗಿದ್ದರು. ಆ ಸಮಾವೇಶಕ್ಕೆ ನಾನು ಪಾಲ್ಗೊಂಡೆ. ಅವರ ಏನು ಅವತ್ತ ಇಡೀ ನಾಡಿನ ಉದ್ದಗಲಕ್ಕೂ ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಗಳು, ದೊಡ್ಡ ದೊಡ್ಡ ಪ್ರಾಜ್ಞಾವಂತರೆಲ್ಲ ಸಭೆ ಸೇರಿದ್ರು, ನಕ್ಸಲೀಟರು ಸೇರಿದ್ರು. ನಾನು ಯಾಕಂದರೆ 3 ದಿವಸ ಆ ಕ್ಯಾಂಪ್ನಲ್ಲಿ ಇದ್ದಂಥವನು. ಅಷ್ಟೊಂದು ಕ್ರೂರು ಅದೇ ಬಸವಲಿಂಗಪ್ಪರ ವಿಚಾರಧಾರೆಗಳ ಮೇಲೆ ಹುಟ್ಟಿಕೊಂಡಂಥ ದಲಿತ ಸಂಘರ್ಷ ಸಮಿತಿ ಅಷ್ಟೊಂದು ತೀವ್ರವಾಗಿ ಅಲ್ಲಿ ಚರ್ಚೆ ನಡೀತು. ಆ ಚರ್ಚೆ ಒಳಗೆ ಅಸ್ಪೃಶ್ಯತೆ ಅಂದ್ರೇನು, ದೌರ್ಜನ್ಯ ಅಂದ್ರೇನು, ಅತ್ಯಾಚಾರ ಅಂದ್ರೇನು, ದಬ್ಬಾಳಿಕೆ ಅಂದ್ರೇನು, ಏನು ನಡೀತಿದೆ ಪಾಪಕೃತಿಗಳು ಅಂದ್ರೇನು ಅನ್ನೋದು ಆ ಸಮಾವೇಶದಲ್ಲಿ ನಿರಂತರವಾಗಿ ಚರ್ಚೆ ಆಯಿತು. ಅದರಲ್ಲಿ ಪ್ರೊಫೆಸರ್ B. ಕೃಷ್ಣಪ್ಪನವರ ನಾಯಕತ್ವದಲ್ಲಿ ನಡೆದ ಪ್ರಥಮ ಸಮ್ಮೇಳನ. ದೇವನೂರು ಮಹಾದೇವ ಬಂದರು, ಸಿದ್ಧಲಿಂಗಯ್ಯ ಬಂದರು, MD ಗಂಗಯ್ಯ ಬಂದರು, ಆಮೇಲೆ ಹರ್ವೆ ಬಂದರು, ಸಿದ್ಧಲಿಂಗಯ್ಯನವರು ಬಂದರು, ಆಮೇಲೆ ಆ MD ಗಂಗಯ್ಯ, ಆ KB ಸಿದ್ದಯ್ಯನಂತರು, ರಂಗಸ್ವಾಮಿ ಬೆಲ್ಲೂರಂತವರು, ಅನೇಕ ದೊಡ್ಡ ಗಣ್ಯರೆಲ್ಲ ಬಂದಿದ್ದರು. ಆ ಸಮಯದಲ್ಲಿ ನನ್ನ ಇಂಥ ಅವರ ವಿಚಾರಗಳನ್ನು ಕೇಳ್ತಾ ನಾನು ಎಲ್ಲಿದ್ದೀನಿ, ನಾನು ಪಾತಾಳಕ್ಕೆ ಹೋಗ್ತಾ ಇದ್ದೀನಿ, ನಾನು ಮನುಷ್ಯನೇ ಆಗಿಲ್ಲ, ಬೇರೆಯವರ ಕೈಕಾಲು ಕಳೆದು ಹತ್ರ ಬೀಳ್ಬೇಕನ್ನ ಖುಷಿ ಪಟ್ಟಿದ್ದೀನಲ್ಲ, ಸಂತೋಷಪಟ್ಟು ಕಿರ್ಚಿದ್ದೀನಲ್ಲ ನಾನು, ಇಂಥ ಪಾಪಕೃತ್ಯನ ಮಾಡಿನ ಅಂತ ಅನಿಸ್ತು. ಅದು ನನ್ನ ಕಣ್ಣು ತೆರೆಸಿತು. ನಿಜವಾಗೂ ಅದಕ್ಕೆ ಕಾರಣರು ನನ್ನ ಜಿಲ್ಲೆಯ ಅನೇಕ ಮಹಾನ್ ನಾಯಕರು, ರಂಗಸ್ವಾಮಿ ಬೆಲ್ಲದಮಡು, KB ಸಿದ್ದಯ್ಯ, ಬಂದಕುಂಟೆ ನಾಗರಾಜಯ್ಯ, ಪ್ರೊಫೆಸರ್ ರೇವಣ್ಣ, ಇವರೆಲ್ಲರೂ ನನ್ನ ಕಳೆದಂಥವ್ರು. ಇವರೆಲ್ಲರ ನೆನಪುಗಳಾಗಿ ನಾನಿನ್ನೂ ಉಳ್ಕೊಂಡೇ ಇದ್ದೀನಿ. ಯಾಕೆಂದರೆ ಇವರೆಲ್ಲ ನನಗೆ ಸಂದರ್ಭದಲ್ಲಿ ಆವತ್ತು ನಡೆದ ಏನು ಹೋರಾಟ ನಡೀತು, ಅದು ಸಮಾವೇಶ ನಡೀತು. ಆ ಸಮಾವೇಶದಲ್ಲಿ ನಾನು ಎದ್ದು ಬಂದೆ. 3 ದಿವಸದ ಕ್ಯಾಂಪ್ ಮುಗೀತು. ನನ್ನೂರಿನಲ್ಲಿ ಇದೇ ಕೃತ್ಯ ನಡೀತಾ ಐತೆ, ಅಸ್ಪೃಶ್ಯತೆ ನಡೀತಾ ಐತೆ, ದೌರ್ಜನ್ಯ ನಡೀತಾ ಐತೆ, ಪ್ರಾಣಹಾನಿಗಳಾಗ್ತವೆ, ಅತ್ಯಾಚಾರಗಳಾಗ್ತದವೆ. ನಾನು
ಅನ್ನೋದು ನನಗೆ ಅವತ್ತಿನ ಸಮಾವೇಶದಲ್ಲಿ ಅರ್ಥ ಆಯಿತು. ಆಗ ನಾನು ಪ್ರಥಮವಾಗಿ ಬಂದಾಗ ನನ್ನೂರಿನಲ್ಲಿ ಅದೇ ಪರಿಸ್ಥಿತಿ ಮುಂಚಿತದಿಂದಲೂ ಇತ್ತು, ನನ್ನ ಪೂರ್ವಿಕರಿಂದಲೂ ಇತ್ತು. ಅಲ್ಲಿ ದಲಿತರು ನೀರು ಮುಟ್ಟಂಗಿರಲಿಲ್ಲ, ನೀರು ತಗೊಳಕ್ಕೆ ಊರೊಳಗೆ ಎಲ್ಲೂ ಜಾಗನೇ ಇರಲ್ಲ. ಕುಂದೂರಿಂದ 3 ಕಿಲೋಮೀಟ್ರ್ ದೂರ ಅಂತರದಲ್ಲಿ ಒಂದು ಹಳ್ಳ ಇತ್ತು. ಆ ಹಳ್ಳದಲ್ಲಿ ಗುಂಡಿ ತೆಗೆದು ಆ ಜಲದ ಗುಂಡಿ ತೆಗೆದಾಗ ಜಲ ಬರೋದು. ಆ ಜಲದವನ್ನು ನೀರನ್ನು ತಂಬಿಕೆ ಒಳಗೆ ತುಂಬಿಕೊಂಬಂದು ನಮ್ಮ ಹೆಣ್ಮಕ್ಳು ನಮ್ಮ ತಾಯಂದಿರು ತಾಂಬಂದು ಹಾಕಿ ಕೊಡ್ತಾಯಿದ್ರು. ಅಂದರೆ 3 ಕಿಲೋಮೀಟ್ರ್ ತಮ್ಮ ದಿಂಬೆಯನ್ನು ಹೊತ್ಕೊಂಡು ಅಲ್ಲಿಂದ ಬಂದು ಇಂಥ ಒಂದು ಅಸ್ಪೃಶ್ಯತೆ ಆಚರಣೆ ಇತ್ತು. ಬಹುಶಃ ನಾನು ಕಂಡಾಗ ನನ್ನೂರಿನಲ್ಲಿ ರೋಡಲ್ಲಿ ಯಾವುದೇ ವಲಯ ಮಾದಿಗ ಯಾವನಲ್ಲಿ ತಿರುಗಾಡಂಗಿರಲಿಲ್ಲ, ಪ್ರಭುತ್ವ ಇತ್ತು ಅವ್ರದ್ದು. ಯಾರು ತಿರುಗಾಡಬೇಕು ಅಂತಂದರೆ ನಾನು ಕಂಡಾಗೆ ಅವ್ರ ಎದುರುಗಡೆ ಒಬ್ಬ ಬಂದ ಅಂದರೆ ನಾನು ಕೂತಿದ್ರೆ ಎದ್ದು ನಿಂತ್ಕೊಳ್ಳೋಂಥ ಪರಿಸ್ಥಿತಿ ನಮ್ಮ ಪೂರ್ವಿಕರಲ್ಲಿತ್ತು. ಅವ್ರು ಬಾಯಿ ಬಿಟ್ಟರೆ ಇವ್ರು ನೆಲಕ್ಕೆ ತರಕಾಡೋಂಥ ಪರಿಸ್ಥಿತಿ ಇತ್ತು. ಇದನ್ನೆಲ್ಲ ನಾನು ನೋಡಿದೆ. ಆಮೇಲೆ ಒಂದೊಂದು ಸಾರಿ ಹಟ್ಟಿಗಳಿಗೆ ನುಗ್ಗರು, ಒಲೆ ರೊಟ್ಟಿಗೂ ಮಾದಿ ರೊಟ್ಟಿ ನುಗ್ಗರು. ಅವ್ರಿಗೆ ಬೇಜಾರಾದಾಗ, ಸವರ್ಣೀಯರಿಗೆ ಬೇಜಾರಾದಾಗ ಹಟ್ಟಿಯೊಳಗೆ ಬರೋರು ಗುಂಪಾಗಿ ಬರೋರು. ಯಾವನು ಹಟ್ಟಿ ಒಳಗೆ ರೋಡ್ ಮುಂದೆ ತಿರುಗಾಡ್ತಾನೋ ಅವ್ನು ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ಟು ಹೋಗೋರು. ಒಂದು ಖುಷಿ ತಗೊಂತಾಯಿದ್ರು. ಅವ್ರು ಬರ್ತಾವ್ರೆ ಅಂತಂದರೆ ಈ ಸಮುದಾಯಗಳು ತಲೆ ಕಚ್ಚಿ ಓಡಿ ಹೋಗಿ ಗುಡಿಸ್ದಲ್ಲಿ ಇರಬೇಕಾಯ್ತು, ಮನೆ ಒಳಗೆ ಸೇರಿ ಬಾಗಿಲು ಹಾಕಿಬೇಕಾಯ್ತು. ಅಂಥ ಹೀನಾಯ ಸ್ಥಿತಿಲಿ ನನ್ನೂರಿನಲ್ಲಿ ಈ ಪರಿಸ್ಥಿತಿ ಇದೆ. ನಾನು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರರು ನನಗೇನು ಸಮಾವೇಶದಲ್ಲಿ ಹೇಳಿದ್ರಲ್ಲಿ, ಚೌಡನಕೆರೆ ನೀರು ಮುಟ್ಟುವುದರ ಮುಖಾಂತರ ಈ ನಾಡಿನಲ್ಲಿ ರಾಷ್ಟ್ರದಲ್ಲಿ ದಂಗೆ ಎದ್ದರು ಅಂತ. ದಂಗೆ ಎದ್ದು ಅದನ್ನು ಪ್ರಪ್ರಥಮವಾಗಿ ಪ್ರತಿಭಟನಾ ಸಂಕೇತವಾಗಿ ಇದು ಮಾಡಿರು. ನಾನು ಯಾಕೆ ನನ್ನೂರಿನಲ್ಲಿ ಮಾಡಬಾರ್ದು, ನಾನು ಯಾಕೆ ಸಂಘ ಕಟ್ಟಬಾರ್ದು, ನಾನು ಇದನ್ನು ಕಾರ್ಯರೂಪ ತರಬಾರ್ದು ಅಂತ ಬಂದವನೇ ನನ್ನೂರಿನಲ್ಲಿ ಒಲೆ ಮಾದಿರನ್ನ ಸಂಘಟಿಸಿ, ಹುಡುಗರನ್ನ ಸಂಘಟಿಸಿ, ಮೊದಲೇ ನಾನು ರೌಡಿ ಇದ್ದೆ, ಸಂಘಟಿಸಿ ತೋಳ್ತೀಟೆ ನನಗೆ ಉಯ್ದಾಡೋದು ಅಂದರೆ ಭಾಳ ಇಷ್ಟ. ತೋಳ್ತೀಟೆ ಎಲ್ಲರೂ ಗುಂಪು ಕಟ್ಟಿಕೊಂಡು ಇವ್ರನ್ನ ಹೆಂಗೆ ಎದುರಿಸ್ಬೇಕು ಅಂತ ಯೋಚನೆ ಮಾಡಿ ಒಂದು ದಿವಸ ಇಡೀ ಗಣಪತಿಯನ್ನು ಆ ನೀರು ಮುಳುಸೋಕ್ಕೆ ಕಾರಣ ಮಾಡ್ಕೊಂಡೆ. ಅಂದರೆ ಅಲ್ಲೊಂದು ದೊಡ್ಡ ಕಟ್ಟೆ ಐತೆ, ಆ ಕಟ್ಟೆ ಒಳಗೆ ಸುತ್ತಮುತ್ತ ಎಲ್ಲ ಕಕ್ಷ ಮಾಡಿದ ಮಲಮೂತ್ರಗಳೆಲ್ಲ ಬಂದು ಅದೇ ಕಟ್ಟೆ ತುಂಬಿಕಬೇಕು. ಅವ್ರು ನೀರು ಮುಟ್ತಾರೆ, ಹೊರಗಡೆ ಬಂದರು ನೀರು ಮುಟ್ಟೋಂಥದ್ದು, ಕೊಳಕು ತೊಳೆಯುವಂಥದ್ದು ಆ ಜಾಗದಲ್ಲೇ. ಆದರೆ ಆ ಕೊಳಕು ನೀರನ್ನು ಮುಟ್ಟಿದಂಥ ಪರಿಸ್ಥಿತಿ ನಮ್ಮ ಪೂರ್ವಿಕರದು. ಇದನ್ನೇ ನೆಪ ಮಾಡಿಕೊಂಡು ನಾನು ಗಣಪತಿಯನ್ನು ನೆಪ ಮಾಡಿಕೊಂಡು ಗಣಪತಿ ನೀರು ಮುಟ್ಟಬೇಕು, ಬಾವಿ ನೀರು ಮುಟ್ಟಬೇಕು ಅಂತೇಳಿ ಪ್ರಪ್ರಥಮವಾಗಿ ಗಣಪತಿಯನ್ನು ತಗೊಂಡು ದೇವಸ್ಥಾನದೊಳಗೆ ಆ ಕಟ್ಟೆಯನ್ನು ನೀರು ಮುಟ್ಟುವುದ್ರ ಜಲ ಕರ್ಕೊಂಡು ನೀರು ಮುಟ್ಟುವುದರ ಮುಖಾಂತರ ಅಸ್ಪೃಶ್ಯತೆಯ ವಿರುದ್ಧ ಅಂಬೇಡ್ಕರ್ ಆಲೋಚನೆಗಳನ್ನು ಆ ಕೂಡಲೇ ನಾನು ಕಾರ್ಯಗತ ತರಕ್ಕೆ ಹೋರಾಟ ಪ್ರಾರಂಭಿಸಿದೆ. ದೊಡ್ಡ ಹೋರಾಟ ನಡೀತು. ದಲಿತರಿಗೂ 80, 81, 82, 83ವರೆಗೂ ದೊಡ್ಡ ಹೋರಾಟ ನಡೀತು. ಈ ನಾಡಿನ ದೊಡ್ಡ ಹೋರಾಟ ನಡೀತು. ಆ ಹೋರಾಟದಲ್ಲಿ ಸುಮಾರು ಎಲ್ಲ ವೀರಶೈವರು, ಲಿಂಗಾಯತರೇ ನಮ್ಮ ಸಮಾಜದಲ್ಲಿ ನಾವೆಲ್ಲ ಇದ್ದದ್ದು ಒಲೆಯರು ಒಂದು 20 ಮನೆ, ಮಾದಿರು ಒಂದು 25-50 ಮನೆ, ಅವರಿದ್ದದ್ದು ಒಂದು 250 ಮನೆ. ಅವರು ನಮ್ಮ ಮೇಲೆ ಸಂಘರ್ಷಕ್ಕೆ ಬಂದರು, ಹೊಡೆದಾಟಕ್ಕೆ ಬಂದರು, ನೀರು ಮುಟ್ತಿದ್ದಂಗೆ ಹೊಡೆದಾಟಕ್ಕೆ ಬಂದರು, ಹೊಡೆದ್ರು ಬಡಿದ್ರು ನಮ್ಮ ಜನ ಎಲ್ಲ ಏನೆಲ್ಲ ಮಾಡಾಕ್ಬಿಟ್ರು. ಆ ದೃಶ್ಯನ ನನ್ನ ತೋಳು ಚೀಟಿಗೋಸ್ಕರ, ನನ್ನ ಸಿಟ್ಟು ಆಕ್ರೋಶಕ್ಕೋಸ್ಕರ ಅವ್ರ ಮೇಲೆ ಗೃಹ ಪ್ರಹಾರ ಮಾಡಿ ಏನೆಲ್ಲ ಮಾಡಾಕ್ತು. ನನ್ನ ತಂದೆ ಅಣ್ಣ ದಾಸಪ್ಪ ಅಂತ ನನ್ನ ಮುತ್ತಿಗೆ ಹಾಕಿರು ಹೊಡೆಯೋಕ್ಕೆ. ಗುಂಪೆ ಬಂದು ನಿಂತುಕೊಂಡು ಹೊಡೆಯೋಕ್ಕೆ ಬಂದಾಗ ನನ್ನಂತೆ ದೊಡ್ಡಪ್ಪ ದಾಸಪ್ಪ ಅಂತ, ನೀನು ಒಬ್ಬ ಬದುಕಿರೋ, ನಾವೆಲ್ಲ ಸಾಯ್ತೀವಿ, ಈ ಕೆರೆಗೆ ನೆಗೆದು ಸತ್ಬಿಡ್ತೀವಿ, ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಡು, ಹೋಗು, ನೀನು ಮಾತ್ರ ಬದುಕಿರು ಅಂತೇಳಿ ಅವ್ನು ನನ್ನ ಹಿಂದಕ್ಕೆ ತಳ್ಳಿ ಆ ಕಟ್ಟೆ ಒಳಗೆ, ನೀರು ತುಂಬಿದ ಕಟ್ಟೆ ಒಳಗೆ ನೆಗೆದುಬಿಟ್ರು. ಅಂಥ ಪ್ರತಿಭಟನೆಗೆ, ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಸಾಕ್ಷಿ ಆಯಿತು.
ಅದರ ಪರಿಣಾಮ ದಲಿತರು ಬಹಿಷ್ಕಾರಕ್ಕೊಳಪಟ್ಟರು. ಅದರ ಪರಿಣಾಮ ದೌರ್ಜನ್ಯ ದಬ್ಬಾಳಿಕೆಗೆ ಕಾರಣ ಆಯಿತು. 3 ವರ್ಷ ಸತತವಾಗಿ ಹೋರಾಟ ನಡೆಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಮಂಡ್ಯದಿಂದ ನಾರಾಯಣ್, ಹಾಸನದಿಂದ ಚಂದ್ರಪ್ರಸಾದ್ ತ್ಯಾಗಿ, ಚಿಕ್ಕಮಗಳೂರಿನಿಂದ ಎಂ ಡಿ ಗಂಗಯ್ಯ, ಇಡೀ ನಾಡಿನಾದ್ಯಂತ ಪ್ರೊಫೆಸರ್ ಬಿ ಕೃಷ್ಣಪ್ಪನ ನಾಯಕತ್ವದಲ್ಲಿ ದೊಡ್ಡ ಆಂದೋಲನ ಸ್ಟಾರ್ಟ್ ಆಯಿತು. 3 ವರ್ಷ ಸತತವಾಗಿ ಹೋರಾಟ ಪ್ರಾರಂಭವಾಯಿತು, ನಡೀತು. 3 ವರ್ಷ ನನ್ನ ಊರಿನಲ್ಲಿ ಪೊಲೀಸ್ ರಿಸರ್ವ್ ಇತ್ತು ಶಾಲೆಯ ಒಳಗೆ. ಅಂಥ ಭಯಾನಕವಾದ ಹೋರಾಟ ಮಾಡಿ, ಆ ಸಂಘರ್ಷನ ಮಾಡಿ ಆ ಊರನ್ನು ಮುಕ್ತಗೊಳಿಸೋಕ್ಕೆ, ನಮ್ಮ ಪೂರ್ವಿಕರ ಅಸ್ಪೃಶ್ಯತೆ ಮುಕ್ತಗೊಳಿಸೋಕ್ಕೆ, ದೌರ್ಜನ್ಯ ಮುಕ್ತಗೊಳಿಸೋಕ್ಕೆ ನನ್ನ ಅವಿರತವಾದ ಹೋರಾಟವನ್ನು ಪ್ರಾರಂಭ ಮಾಡಿದೆ. ನಾನು ಆವಾಗ ಇನ್ನೂ ಮದುವೆ ಆಗಿರಲಿಲ್ಲ. ನಾನೊಬ್ಬ ಶ್ರೀರಾಮಪುರದ ಕಿಟ್ಟಿಯ ಕಾಲಾಳಾಗಿದ್ದವನು. ನನಗೆ ಆ ಸೇಡು ಕೇಡು ಎಲ್ಲ ನನಗೆ ಉಕ್ಕರಿಸೋದು ಎಲ್ಲದಕ್ಕೂ. ಆವಾಗ ನನ್ನ ತುಮಕೂರು ಜಿಲ್ಲೆಯ ನನ್ನ ನಾಯಕರು ಕೆ ಬಿ ಸಿದ್ದಯ್ಯನವರು, ರಂಗಸ್ವಾಮಿ ಬೆಲ್ಲದಮಳು, ನಮ್ಮ ಬಂದುಕುಂಟೆ ನಾಗರಾಜರು ಮನ್ಮನೆ 3 ದಿವಸ ತೀರ್ಕೊಂಬಿಟ್ರು. ಇವರೆಲ್ಲ ಚಳುವಳಿನ ಕಟ್ಟಕ್ಕೆ ನನ್ನನ್ನು ಸಹಿತ ಎಳ್ಕೊಂಡು ಚಳುವಟಿಗೆ ಮಾಡಿರು. ಅದೇ ಸಂದರ್ಭದಲ್ಲಿ ದಾಸನಪುರದಲ್ಲಿ ಒಂದು ದೊಡ್ಡ ಘಟನೆ ನಡೆದು ಹೋಗ್ಬಿಡ್ತು. ಒಬ್ಬ ಚಿಕ್ಕ ತಿಮ್ಮಯ್ಯನ ಮೇಲೆ ಕೊಲೆ ಆಯಿತು. ಆ ಕೊಲೆಯಲ್ಲಿ ಇಡೀ ದಲಿತ ಸಮುದಾಯ ಯುವಕರು ಸಿದ್ದಯ್ಯನವರ ನಾಯಕತ್ವದಲ್ಲಿ, ಬಂದುಕೊಂಡ ನಾಯಕತ್ವದಲ್ಲಿ ಅಲ್ಲಿ ಇದ್ದ ದಾಸನಪುರಕ್ಕೆ ಹೋಯಿತು. ಅಲ್ಲಿ ನೈಜವಾದ ಕಥೆಯನ್ನು ತಿಳ್ಕೊಂಡು ಅವರು ಹಾಡನ್ನು ಈ ನಾಡ ಮಣ್ಣಿನಲ್ಲಿ ಮಣ್ಣಾದ ಜನಗಳ ಕಥೆಯ ಕೆ ಬಿ ಸಿದ್ದಯ್ಯನವರು ಆ ಹಾಡನ್ನು ಸ್ಥಳದಲ್ಲೇ ಕೂತ್ಕೊಂಡು ಬರೆದು ಅಲ್ಲೇ ಹಾಡಿ ಇಡೀ ಸಮುದಾಯಗಳನ್ನೇ ಎಚ್ಚರಗೊಳಿಸೋ ಕೆಲಸ ಮಾಡಿದರು. ಇಡೀ ಜಿಲ್ಲೆಯ ಸಮಾಜದ ಎಲ್ಲ ದಲಿತ ವರ್ಗರು ಆ ಹೋರಾಟಕ್ಕೆ, ಪ್ರತಿಭಟನೆಯಿಂದ ಧರಣಿಗೆ ಪಾಲ್ಗೊಂಡರು. ಅಂಥ ಚಳವಳಿ ಕಟ್ಟಿದಂಥ ಇದು ಆ ದೈತ್ಯ ಚಳವಳಿ ಒಲೆ ಮಾದಿರ ಸಂಘ ಅಲ್ಲ. ಒಲೆಯರ ಸಂಘ, ಮಾದಿರ ಸಂಘ, ಇನ್ನೊಬ್ಬನ ಸಂಘ ಅವು ಬೆಳಗ್ಗೆ ಹುಡ್ತವೆ, ಮಧ್ಯಂತರ ಸಾಯ್ತವೆ. ದಲಿತ ಸಂಘರ್ಷ ಸಮಿತಿ ಒಂದು ದೈತ್ಯ ಶಕ್ತಿ. ಅದಕ್ಕೆ ಹೇಳಿ ಅದ್ರ ಹೆಸರು ಹೇಳಿದರೆ ಮಾತ್ರ ಸರ್ಕಾರ ಆಗಲಿ, ಅಧಿಕಾರಿ ಆಗಲಿ, ಇನ್ನೊಬ್ಬ ಆಗಲಿ, ಅಸ್ಪೃಶ್ಯನ ಮೇಲ್ಜಾತಿಯವರಲ್ಲಿ ಭಯ, ಅವನಿಗೆ ಹೇಳಿದ್ರೆ ನಡುಕ ಸ್ಟಾರ್ಟ್ ಆಗುತ್ತೆ. ನಡುಕ ಸ್ಟಾರ್ಟ್ ಆಗೋದಂಗೆ ಒಲೆಯರ ಸಂಘಕ್ಕೆ ಎದ್ರಲ್ಲ, ಮಾದಿರ ಸಂಘಕ್ಕೆ ಎದ್ರಲ್ಲ, ಯಾವ ಜಾಂಬುಗೂ ಇದರಲ್ಲ. ಈ ಸಮಾಜ ಆ ದೈತ್ಯ ಶಕ್ತಿ ನಮ್ಮನ್ನೆಲ್ಲ ಒಗ್ಗೂಡಿಸ್ತು. ಇವತ್ತು ಆ ದೈತ್ಯ ಶಕ್ತಿಯೇ ನಮ್ಮನ್ನು ರಕ್ಷಣೆ ಮಾಡ್ತಾರದು, ಬೇರೆ ಯಾರೂ ಅಲ್ಲ. ಅದರಿಂದ ಅದಕ್ಕೆ ವಿಶಿಷ್ಟವಾದ ಇದೆ. ಒಂದು ಬಾರಿ ಆ ಪರಿಸ್ಥಿತಿ ಒಳಗೆ ನನಗೆ ಸುಪಾರಿ ಕೊಟ್ಟರು. ನನ್ನ ಮರ್ಡರ್ ಮಾಡೋಕ್ಕೆ ಆ ಸುತ್ತಮುತ್ತ ಜಿಲ್ಲೆ ಒಳಗೆ 3 ಲಕ್ಷಕ್ಕೆ ಸುಪಾರಿ ಕೊಟ್ಟರು. 82ರಲ್ಲಿ ಸುಪಾರಿ ತಗೊಂಡಂಥವ್ರು ಮಡಿವಾಳರು ಮತ್ತು ಬೇರೆ ಜಾತಿಯರು, ಅವ್ರಿಗೆ ರಕ್ಷಣೆ ಕೊಟ್ಟಿದ್ದು ನಾನು. ಯಾರು ಸುಪಾರಿ, ಯಾರು ವ್ಯಕ್ತಿ ಅಂತ ಕೇಳಿದಾಗ ನನ್ನ ತೋರಿಸ್ಯಾರಿ ಬಸ್ ಸ್ಟ್ಯಾಂಡಲ್ಲಿ ತಿಪ್ಪೂರಿನಲ್ಲಿ ಇವರೇ ಅಂತ. ಅವ್ರು ಬಂದು ನನಗೆ ಶರಣಾದರು. ತಪ್ಪು ಮಾಡಿಬಿಡ್ತಿದ್ವಿ ಸರ್, ನಿಮ್ಮನ್ನು ಮರ್ಡರ್ ಮಾಡಿಬಿಡ್ತೀವಿ, ನಿಮ್ಮೂರವ್ರು ಸುಪಾರಿ ಕೊಟ್ಟರೆ ಅಂತ ನನಗೆ ಹೇಳಿರು. ಬಂದು ಕಣ್ಣೀರು ಹಾಕಿರು. ಇಂಥ ಭಯಾನಕ ಎದುರಿಸ್ಕೊಂಡು ಈ ಕಡೆ ಬಂದ್ವಿ. ಇಂಥ ಒಂದು ಚಳುವಳಿ ಈ ನಾಡಿನಲ್ಲಿ ಅಂಬೇಡ್ಕರ್ ವಾದ ಗೊತ್ತಿರಲಿಲ್ಲ. ಯಾರೋ ಬಸಲಿಂಗಪ್ಪನೊಬ್ಬರಿಗೆ, ಯಾರೋ ಇನ್ಯಾರೋ ಒಂದು 4 ಜನಕ್ಕೆ ಇಡೀ ನಾಡಿನಲ್ಲಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಕರ್ನಾಟಕ ದಲಿತ ಸಮಿತಿ ಮೂಲೆ ಮೂಲೆಗೂ, ಹಳ್ಳಿಗೂ ಜನಗಳ ಎಲ್ಲರ ಮನಸ್ಸಿನಲ್ಲಿ ತಲುಪಿಸಿದ್ದೆ ದಲಿತ ಸಂಘರ್ಷ ಸಮಿತಿ. ಏನು ಸರ್, ಬೇರೆ ಯಾರು ತಲುಪಿಸಿದ್ರಾ? ಸಾಧ್ಯನೇ ಇಲ್ಲ. 10 ಜನ ಇರ್ಬೋದು. ಅವ್ರು ಯಾರೂ ಮೆಸೇಜ್ ಕೊಡ್ತಿರಲಿಲ್ಲ. ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರಧಾರೆಗಳ ಮೇಲೆ, ಬಸವಣ್ಣ ವಿಚಾರದ ಮೇಲೆ ಪ್ರತಿ ಹಳ್ಳಿಯಲ್ಲೂ ಸಹಿತ ಅಂಬೇಡ್ಕರ್ ಸಂಘನ ದಲಿತ ಸಂಘರ್ಷದಿಂದ ಹುಟ್ಟಾಗ್ತಾ, ಅಂಬೇಡ್ಕರ್ ವಿಚಾರಗಳನ್ನು ಹುಟ್ಟಾಗ್ತಾ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಹೋರಾಟ ಮಾಡಿದರು. ಇವತ್ತು ನಾವೇನಾರು ಸ್ವಾಭಿಮಾನಿಗಳಾಗಿದ್ದರೆ, ಆತ್ಮಗೌರವ ನಮಗೇನಾರು ಇದ್ದರೆ, ನಾವು ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನ ಕೊಡ್ತು. ಅಂಬೇಡ್ಕರ್ ನಮ್ಗೆ ಆತ್ಮಾವಲೋಕನ ಮಾಡಿಕೊಡ್ತು. ಹಂಗಾಗಿ
ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದೊಡ್ಡ ಚಳುವಳಿನೇ ಪ್ರಾರಂಭ ಮಾಡಿದರು. ಒಂದು ಎಕ್ಸಾಂಪಲ್, ನಾನು ಕೋಲಾರದಲ್ಲಿ ಮಾಲೂರಿನಲ್ಲಿ ಅನಸೂಯ ಮೇಲೆ ಅತ್ಯಾಚಾರ ನಡೆದಾಗ, ಶೇಷಗಿರಿಯಪ್ಪನ ಮೇಲೆ ಕೊಗ್ಗಲೆ ನಡೆದಾಗ, ನಮ್ಮ ಜಿಲ್ಲೆಯಿಂದ, ತುಮಕೂರು ಜಿಲ್ಲೆಯಿಂದ ಆ ಒಂದು ಕಾಲ್ನಡಿಗೆ ಜಾಥಾಕ್ಕೆ ಕರೆ ಕೊಟ್ಟರು. ಇಲ್ಲಿ ಮಾಲೂರಿನಿಂದ ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾ ಕರೆ ಕೊಟ್ಟರು. 500 ಜನ ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರು ಕರ್ಕೊಂಡು ಆ ಕಾಲ್ನಡಿಗೆ ಜಾಥಾ ಮಾಲೂರಿಗೆ ಬಂದ್ವಿ. ಟೇಕಲ್ ಇದಕ್ಕೆ ಅಲ್ಲಿ ಅನಸೂಯಮ್ಮರ ಊರಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭ ಆಯಿತು. ಹುಣಸೆಕೋಟೆಯಿಂದ ಹೋಗ್ತಾ ಹೋಗ್ತಾ ಮಾಲೂರಿಗೆ ಹೋಯ್ತು. ಮಾಲೂರಿನಲ್ಲಿ ಬೃಹತ್ ಸಮಾವೇಶ ನಡೀತಿತ್ತು. ಸಮಾವೇಶ ಮಾಡಿದ್ವಿ. ಅಲ್ಲಿ ಶೇಷಗಿರಿಪ್ಪನ ಕೊಗ್ಗಲೆ ನಾಟಕನ ಪ್ರದರ್ಶನ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ಕಿಡಿಗೇಡಿಗಳು, ಮನುವಾದಿಗಳು ಒಂದು ಲಾಡ್ಜ್ ಮೇಲೆ ಕೂತ್ಕೊಂಡು ಸುಮಾರು 16 ಜನ ಮೇಲುಗಡೆಯಿಂದಲೇ ಸೋಡಾ ಬಾಟ್ಲು ಹೊಡೆದು ಇಡೀ ಸಮಾವೇಶಕ್ಕೆ ಹೊಡೆದುಬಿಟ್ರು. ನಾವೆಲ್ಲ ಭಯಭೀತರಾಗಿ ಓಡ್ತಾ ಇದ್ದೀವಿ. ಇಡೀ ನಮ್ಮ ಹೋರಾಟಗಾರರೆಲ್ಲ ಭಯಭೀತರಾಗಿ ಸೋಡಾ ಬಾಟ್ಲು ಹೊಡಿತಾವ್ರೆ ಮೇಲುಗಡೆ ನಿಂತ್ಕೊಂಡು. ಅಂಥ ಪರಿಸ್ಥಿತಿ ಒಳಗೆ ನಾವೆಲ್ಲ ಓಡ್ತಾ ಇದ್ದೀವಿ. ಕೃಷ್ಣಪ್ಪನವ್ರು ಒಂದೇ ಒಂದು ಸಾರಿ ಅಬ್ಬರಿಸಕ್ಕೆ ಹೋಗಿರು. ಯಾಕೆ ಓಡ್ತಾ ಇದ್ದೀರಾ, ಓಡಬೇಡಿ, ನಿಲ್ಲಿ ಅಂತ. ಎಲ್ಲೆಲ್ಲೋ ಹೋಗಿದ್ರು. ಮತ್ತೆ ಗುಂಪು ಅಂದ್ಬಿಟ್ಟು ಮತ್ತೆ ಅಲ್ಲೆಲ್ಲ ಸೇರ್ಕೊಂಡ್ವಿ. ಮತ್ತೆ ಅದನ್ನು ಆ ದೌರ್ಜನ್ಯನ ಕಳಿಸಿ ಬೃಹತ್ತಾಗಿ ಒಂದು ಸರ್ಕಾರಕ್ಕೆ ಒಂದು ಮೆಸೇಜ್ ಕಳಿಸಿದ್ರು. ಅಲ್ಲಿಂದ ಕಾಲ್ನಡಿಗೆ ಜಾಥಾ ಬಂದು ಕಬ್ಬನ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ವಿ, ಧರಣ ಮಾಡಿದ್ವಿ. ಸರ್ಕಾರ ಮಾತುಕತೆ ಬರಲಿಲ್ಲ. ಹೋರಾಟಗಾರರು ಉಗ್ರ ಪ್ರತಿಭಟನೆ ಮಾಡೋಕ್ಕೆ ಶುರುವಾದರು. ಕೊನೆಗೆ ಬರಲಿಲ್ಲ, ಲೇಟ್ ಆಯಿತು ಅನ್ನೋ ಕಾರಣಕ್ಕೆ ಉದ್ರಿಕ್ತರಾದಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸ್ನರ ವಿರುದ್ಧನೇ ಸಮರವನ್ನು ಸಾರಿರು ಕಾರ್ಯಕರ್ತರು, ದಲಿತ ಸಂಘರ್ಷ ಸಮಿತಿ ಲೀಡರ್ಗಳು. ಆ ಸಮರ ಸಾರಿದಾಗ ಮೊದಲು ಲಾಠಿ ಚಾರ್ಜ್ ಆಯಿತು, ಫೈರಿಂಗು ಆಯಿತು. ಮೇಲ್ಗಡೆ ನಮ್ಮ ಎದೆ ಮುಂದುಗಡೆ ಗುಂಡುಗಳು ಹೋದವು. ಅಂಥ ಹೋರಾಟವನ್ನು ಇಡೀ ರಾಜ್ಯದ ದಲಿತ ಸಂಘರ್ಷ ಪ್ರಪ್ರಥಮವಾಗಿ ಅನಸೂಯಮ್ಮನ ಪ್ರಕಾರ ಒಬ್ಬರು ಕುಂಬಾರ ಹೆಣ್ಣುಮಗಳು, ಯಾವ ಅಸ್ಪೃಶ್ಯತೆ ಹೆಣ್ಣುಮಗಳಲ್ಲ, ಶೇಷಗಿರಿಯಪ್ಪ ಕುಂಬಾರನು. ಅಂಥ ಒಂದು ಜಾತ್ಯತೀತವಾದ ಮನೋಭಾವ ಭೂಮಿಕೆ ಇರೋಂಥ DSS ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮತ್ತು ಬುದ್ಧ ಬಸವಣ್ಣನ ವಿಚಾರಗಳಲ್ಲಿ ಅವರ ಹೆಣ್ಣುಮಕ್ಕಳ ರಕ್ಷಣೆಗೆ ಹೊರಟಾಗ ಆ ಬೆಂಗಳೂರು ಜಾಥಾ ಅಲ್ಲಿಂದ ಬಂದಾಗ ಇಷ್ಟೆಲ್ಲ ಘಟನೆ ನಡೀತು. ನಮ್ಮ ಎನ್ ವೆಂಕಟೇಶ್ ಅವ್ರನ್ನ ಇಡೀ ಪೊಲೀಸ್ನವರು ಹತ್ತಿಕ್ಕಿ ಹೊಡೆಯಕ್ಕೆ ಹಿಡ್ಕೊಂಡು ಎತ್ತಾಕೊಂಡು ಹೋಗಿ ಹೊರಟ್ಬಿಟ್ರು. ಅನಸೂಯಮ್ಮನವರು ಎಮ್ಮರು ಬದುಕಿದ್ರೆ ಏನೂ ಗೊತ್ತಿಲ್ಲ ನನಗೆ. ಅನಸೂಯಮ್ಮನ ಅವ್ರನ್ನ ಬಂದು ವೆಂಕಟೇಶ್ ಅಂತ ಭಾಳ ತಬ್ಬಿಕೊಂಡು ತೆಗಲ ಮೇಲೆ ಹಾಕಿಬಿಡ್ತು. ಯಾರ ಮುಟ್ಟಿನ ನೋಡಿ ಸುಮ್ಮನೆ ಬಿಡಲ್ಲ ಅಂತ, ಯಾರ ಮಣ್ಣು ಮುಟ್ಟಿರಿ ಏನು ಸುಮ್ಮನೆ ಬಿಡಲ್ಲ ಅಂತ ಅಟ್ಯಾಕ್ ಮಾಡ್ತು. ಇಡೀ ಪೊಲೀಸೆಲ್ಲ ದಂಗಾಗ್ಬಿಡ್ತು. ವೆಂಕಟೇಶ್ವರನ ಹೆಗಲ ಮೇಲೆ ಹಾಕಿ ನಿಂತ್ಕೊಂಡ್ಬಿಟ್ರು, ಹಿಂಗೆ ಕಾಳಿ ಥರ. ಅದು ದಲಿತ ಸಂಘರ್ಷ ಸಮಿತಿಯ ಹೋರಾಟ. ಹೀಗಾಗಿ ದಲಿತ ಸಂಘರ್ಷ ಸಮಿತಿ ಒಂದು ದೈತ್ಯ ಶಕ್ತಿ. ಆ ದೈತ್ಯ ಶಕ್ತಿ ಮುಂದೆ ಯಾವ ವಲೆಮಾದರ ಸಂಘ ಬೆಳಕರಿತು ಬಿಡ್ತವೆ, ಬೆಳಕರಿಸಿ ಸಾಯ್ತು. ಇಂಥ ಬೆಳಗಾದ್ರೆ 108 ನೋಡ್ತೀನಿ ನಾನು. ಇವೆಲ್ಲ ಶಾಶ್ವತ ಅಲ್ಲವೇ ಇಲ್ಲ. ಅದಕ್ಕೆ ನಿಜವಾದ ಸಂಘಟನೆ ಬೇಕು, ಹೋರಾಟ ಬೇಕು. ಅದು ನನ್ನ ಜೀವನದಲ್ಲಿ ಅಲ್ಲಿಂದ ಪ್ರಾರಂಭ ಆದ. ನನಗೆ ಊಟ ಇಲ್ಲ, ತಿಂಡಿ ಇಲ್ಲ ಅಂಥ ಪರಿಸ್ಥಿತಿ ಬಂದುಬಿಟ್ಟೆ. ನಾನು ಎಲ್ಲೋ ಕಾಲೊಳಗೆ ರೌಡಿಸಮ್ ಮಾಡ್ಕೊಂಡು ಶ್ರೀರಾಮ್ಪುರದಲ್ಲಿ ಕಾಸು ಕಿತ್ಕೊಂಡು ಹೊಟ್ಟೆ ಹೊರಿತು ಕಿತ್ಕೊಂಡು ತಿಂದು ಏನು ಬೇಕೋ ತಿಂತದ್ದು. ನನಗೆ ಕೊನೆಗೆ ನನಗೆ ಇಟ್ಟಿಲ್ಲಂಥ ಪರಿಸ್ಥಿತಿ ಬಂತು. ತಿರುಗಾಡೋಕ್ಕೆ ಜಾಗ ಕಾಸಿಲ್ಲದಂಥ ಪರಿಸ್ಥಿತಿ ಬಂತು. ಇಡೀ ನಮ್ಮ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು, ಸಿದ್ದಯ್ಯನಿಂದ ಹಿಡಿದು ಎಲ್ಲ ನಮ್ಮ ಸರ್ಕಾರಿ ನೌಕರರು ತಿಂಗಳಿಗೆ 50 ರೂಪಾಯಿ ನನ್ನ ಪೂರ್ಣಾವಧಿ ಕಾರ್ಯಕರ್ತರಾಗಿ ನೇಮಕ ಮಾಡಿರು. ತಿಂಗಳಿಗೆ 50 ರೂಪಾಯಿನಂತೆ ನನ್ನ ಅಕೌಂಟ್ ಓಪನ್ ಮಾಡಿಸಿ ಇಡೀ ಸರ್ಕಾರಿ ನೌಕರು ನನಗೆ 50ರಿಂದ 100, 100ರಿಂದ 200ವರೆಗೂ ನನ್ನ ಅಕೌಂಟಿಗೆ ದುಡ್ಡು ಬೀಳೋದು. ಸುಮಾರು 6,000ರಿಂದ 5,000, 10,000 ಒಂದು ತಿಂಗಳು ಬರೋದು ನನಗೆ. ಅದ್ರ ಮುಖಾಂತರ ನಾನು ಚಲನೆ ಆದೆ. ಇಡೀ ಜಿಲ್ಲೆನ ರೌಂಡ್ ಮಾಡಿದೆ. ಇಡೀ ಎಲ್ಲ ತಾಲೂಕಿನ ಸಂಘಟನೆಯನ್ನು ಕಟ್ಟಿದ್ವಿ. ಹಂಗಾಗಿ ಜಿಲ್ಲಾ ಸಂಚಾಲಕನೂ ಆದೆ, ಏನೆಲ್ಲ ಆದೆ. ಆದರೆ ನನಗೊಂದು ತೃಪ್ತಿ ಇದೆ. ಬಹುಶಃ ನಾನು ಇದರೊಳಗಡೆ DSS ಒಳಗಡೆ ಬರದೇ ಇದ್ದರೆ, ಪ್ರವೇಶ ಮಾಡದಿದ್ದರೆ
ನಾನು ಎಂದು ಹೆಣವಾಗಿ ಬಿದ್ದೋಗಿರ್ತದನೋ ಆದ್ರೆ ನಾನು ಇನ್ನೂ ಜೀವಂತವಾಗಿದ್ದೀನಲ್ಲ, ಅದಕ್ಕೆ ಅಂಬೇಡ್ಕರ್ DSS ಕಾರಣ ಅಂತ ನನ್ನ ಮನಸ್ಸಾಕ್ಷಿ ಯಾವಾಗಲೂ ಹೇಳುತ್ತೆ. ಸ್ನೇಹಿತರೆ, ಇದು ಒಡಲಾಡದ ಕಿಚ್ಚು. ಒಂದು ಸಾರಿ ಕಾರಂಚೇಡು ಗಲಾಟೆ ಗದ್ದಲ ನಡೆದೋತು. ಕಾರಂಚೇಡು ನಡೆದಾಗ ₹1 ಒಂದು ತೊಟ್ಟ ರಕ್ತ, ಇದಕ್ಕೆ ರಾಷ್ಟ್ರಪತಿಗೆ ಒಂದು ತೊಟ್ಟ ರಕ್ತ ₹1 ದೇಣಿ ಕೊಡಬೇಕು ಅಂತ ಒಂದು ತೀರ್ಮಾನ ಕರೆ ಕೊಟ್ಟರು ಅವರು, ನಗರ ಸಂಘರ್ಷ ಸಮಿತಿ. ಅದು ನಮ್ಮ ಅಲ್ಲಿ ನಾವು ನಗರಸಭೆ ಟೌನ್ ಹಾಲ್ ಮುಂದೆ ಅದನ್ನು ಕ್ಯಾಂಪ್ ಮಾಡಿದ್ವಿ. ಒಬ್ಬರೆಲ್ಲ ಬಂದಿತ್ತು, ಸಾವಿರಾರು ಜನ ಹೋಗೋರು ಬರೋರು ಎಲ್ಲ ಬಂದು ಬ್ಲಡ್ ಕೊಟ್ಟರು. ಎಷ್ಟೋ ಬಾಟ್ಲ್ ಆಗ್ಬಿಟ್ಟು ಬ್ಲಡ್ ಬಾಟ್ಲು, ಎಷ್ಟೋ ಸಾವಿರಾರು ರೂಪಾಯಿ ದುಡ್ಡು. ಅವಾಗಲೇ ₹7,000 ದುಡ್ಡು, ಒಂದೊಂದು ರೂಪಾಯಿ ₹7,000 ದುಡ್ಡಾಗಿತ್ತು. ಇದಕ್ಕೆ ಕಾರಂಚೇಡಿಗೆ ನಿಧಿ ಕಳಿಸಿದ್ವಿ. ಅಂಥ ಮನಸ್ಸಿತ್ತು, ಅಂಥ ಸ್ವಾಭಿಮಾನ ಇತ್ತು, ಅಂಥ ಕಿಚ್ಚಿತ್ತು, ಆತ್ಮಗೌರವ ಇತ್ತು. ಅದು ಇದು. ಹಾಗಾಗಿ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳು ಅಸಾಧ್ಯವಾದ ಹೋರಾಟಗಳು. ಸಾವಿರಾರು ಎಕರೆ ಜಮೀನನ್ನ ನಾವು ಭೂ ಹೋರಾಟ ಮಾಡಿ ಬಿಡಿಸಿಕೊಟ್ಟಿದ್ವಿ. ಬಿದಿರೆಕಾವಲು, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ ಬಿದಿರೆಕಾವಲು ಚಂದ್ರಪ್ರಸಾದ್ ತ್ಯಾಗಿ ತಾಲೂಕಿನಲ್ಲಿ 1200 ಎಕರೆ ಜಮೀನ ಭೂ ಹೋರಾಟ ಮಾಡಿ ಬಿಡಿಸಿಕೊಟ್ಟಿದ್ದೀವಿ. ಇದು ಗುರುತಿಲ್ಲ, ಏನು ದಿಕ್ಕು ದಿವಾಳಿ ಎಲ್ಲರಿಗೆ ಕರ್ಕೊಂಡೋಗಿ 5 ಎಕರೆ ಎಳೆದ್ಬಿಟ್ಟು ಎಲ್ಲ ನಾವೇ ಬೌಂಡ್ರಿ ಫಿಕ್ಸ್ ಮಾಡಿದ್ವಿ. ಸರ್ಕಾರ ಮೇಲೆ ಬೀಳ್ತು. ಇಡೀ ಜಿಲ್ಲೆಯಿಂದ, ಎಲ್ಲ ಜಿಲ್ಲೆಯಿಂದಲೂ ಬಂದು ಪ್ರತಿಭಟನೆ ಕೂತ್ಕೋಬೇಕು ಅಂತೇಳಿ ಒಂದು ರಾಜ್ಯ ಸಮಿತಿಯಿಂದ ಒಂದು ಮೆಸೇಜ್ ಬಂತು. ಆ ರಾಜ್ಯ ಸಮಿತಿಯಿಂದ ಮೆಸೇಜ್ ಬಂದರೆ ಪ್ರತಿ ಜಿಲ್ಲೆಯವರು ಒಂದೊಂದು ದಿವಸ ಧರಣಿ ಕೂತ್ಕೊಳ್ಳೋಂಗೆ ಒಂದು ಮೆಸೇಜ್ ಬಂದಾಗ ನಮ್ಮ ಜಿಲ್ಲೆಯೊಳಗೆ ನಾವೊಂದು 100 ಜನ ಹೋದವು. ನಮ್ಮ ಜಿಲ್ಲೆಯೊಳ ನಾಯಕತ್ವದಲ್ಲಿ KB ಸಿದ್ದಯ್ಯನವರು. ಅವತ್ತು SP DC ಅವರು ಬಂದರು ನಮ್ಮ ಆ ಹೋರಾಟದ ಕಣದೊಳಕ್ಕೆ. ನಾವು ಜನ ಕಟ್ಕೊಂಡು, ದನ ಕಟ್ಕೊಂಡು, ಕೋಳಿ ನಾಯಿ ಕಟ್ಕೊಂಡು ಅಲ್ಲೇ ಸುತ್ತ ಕಟ್ಕೊಂಡು ಅಲ್ಲೇ ಕೂತಿದ್ವಿ. ಆಗ ಬಂದು ಸಿದ್ದಯ್ಯನವ್ರು ಕಾಲ ಮೇಲೆ ಕಾಲು ಹಾಕಿ ಹಿಂಗೆ ಮಲಗಿದ್ರು. DC ಬಂದರು, AC ಬಂದರು, SP ಬಂದರು. ಎದ್ದೇಳೋಕ್ಕಿಲ್ಲ. ಏನು ರೀ ಅದು, ಏನು ಬೇಕೋ, ಜಮೀನು ಮಂಜೂರು ಮಾಡ್ತೀಯಾ, ಅಷ್ಟಿದ್ರೆ ಹೇಳು ಅಂತ ಹೇಳ್ತಾಯಿದ್ರು. ಆಮೇಲೆ ಎದ್ದೇಳಿ ಸರ್ ಮಾತಾಡೋಣ. ಏನು ನಿಮ್ತ ಮಾತಾಡ್ದು, ನಾವು 3 ಸಲ ಮಲಿಕೊಂಡಿದ್ದೀವಿ, ನಿದ್ದೆ ಇಲ್ಲ, ನಾನು ಹಿಂಗೆ ಮಾತಾಡ್ತೀವಿ, ಹಂಗೆ ಮಾತಾಡು ಅಂತ. ಆ ದಮ್ಮು ತಾಕತ್ತು ಬೇಕು. ಅಂಥ ಹೋರಾಟಗಳು ಸಾವಿರಾರು ಎಕರೆ ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಕಳಿಸಿ ದಲಿತ ಚಳವಳಿ ಹೋರಾಟ ಮಾಡಿದೆ. ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡಿದೆ, ಆತ್ಮಗೌರವಕ್ಕೆ ಹೋರಾಟ ಮಾಡಿದೆ. ಏನೆಲ್ಲ ಮಾಡಿ ನಮಗೆಲ್ಲ ಚೈತನ್ಯ ಕೊಟ್ಟಿದೆ. ಹಾಗಾಗಿ ಅನೇಕ ಈ ನಾಡಿನಲ್ಲಿ ಮಣ್ಣಾದ ಜನಗಳ ಕಥೆಯ ಎಲ್ಲ ಹೇಳ್ಕೊಂಡು ಇಡೀ ನಾಡಿನ ಉದ್ದಗಲಕ್ಕೂ ತಿರುಗಿದ್ವಿ. ಬರುತ್ತೀವೆವು ನಾವು ಬರುತ್ತೀವೆವು, ಬರುತ್ತೀವೆವು ನಾವು ಬರುತ್ತೀವೆವು, ಇಕ್ಕರಲ್ಲ ಬದಿರಲ್ಲ ಅವಳ ಹಾಡುಗಳು ಹೇಳ್ಕೆ ಬೀದಿ ಒಳಗೆ ರಣರಂಗಕ್ಕೆ ಇದ್ದುಕೊಳ್ತಂಗೆ ಬರ್ತಾ ಇದ್ವಿ. ಏನೋ ಒಂದು ಶಕ್ತಿ, ಖುಷಿ. ನಾವು ಬಿಡಬಾರ್ದು ಇವ್ರನ್ನ. ನಮ್ಮನ್ನ ಮೇಲೆ ಶೋಷಣೆ ಮಾಡ್ಯಾರ, ದೌರ್ಜನ್ಯ ಮಾಡ್ಯಾರ, ಅತ್ಯಾಚಾರ ಮಾಡ್ತಾರೆ ಅಂತ ಸೇಡು ಕೇಳು ನಮ್ಮ ಶಿಷ್ಟ ಆಕ್ರೋಶದಲ್ಲಿ ಏನೆಲ್ಲ ಆಗೈತೆ ಅವ್ರ ಮೇಲೆ ಪ್ರತಿ ಹಲ್ಲೆನ ಮಾಡಿದ್ವಿ. ಇವತ್ತು ನನ್ನ ಜಿಲ್ಲೆಯೊಳಗೆ ದಲಿತರ ಮೇಲೆ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಊರಿಗೆ ಓಡಿಸಿದಾಗ ದೊಡ್ಡ ಹೋರಾಟ ಮಾಡಿದ್ವಿ. ಇವತ್ತು ಆ ಕನ್ವೆನ್ಷನ್ ಆಗಿದೆ. ಇವತ್ತು ಅವ್ರು ಸೆಂಟ್ರಲ್ ಜೈಲಾಗವ್ರೆ. ಎಲ್ಲರೂ ಜೈಲಾಗಿದೆ 13 ಜನಕ್ಕೆ. ಹೊನ್ನಮ್ಮನ ಕೊಲೆ ಆಯಿತು, 23 ಜನ ರಾಜ್ಯದಲ್ಲಿ, ಈ ರಾಜ್ಯದಲ್ಲಿ ಜೈಲಿನಲ್ಲಿ ಇವತ್ತು ಇದ್ದಾರೆ. ಅಂಥ ಹೋರಾಟಗಳನ್ನು ಮಾಡ್ಕೊಂಬಂದು ಈ ನಾಡಿನ ದಲಿತರಿಗೆ ಸ್ವಾಭಿಮಾನ ಕೊಟ್ಟಿದ್ದೀವಿ, ಆತ್ಮಗೌರವ ಕೊಟ್ಟಿದ್ದೀವಿ, ಹೋರಾಟದ ಚೈತನ್ಯ ಕೊಟ್ಟಿದ್ದೀವಿ. ದುಂಡಾ ಪ್ರಕರಣದಲ್ಲಿ ಇಂಥ ಹೋರಾಟಗಳು ಮಾಡ್ಕೊಂಬಂದಿದ್ದೀವಿ. ಅದರಿಂದ ದಲಿತ ಸಂಘರ್ಷ ಸಮಿತಿ ಒಂದು ವ್ಯಕ್ತಿ ಅಲ್ಲ ಅಥವಾ ಒಂದು ಶಕ್ತಿ ಅಲ್ಲ, ದೈತ್ಯ ಶಕ್ತಿ. ಆ ದೈತ್ಯ ಶಕ್ತಿನ ಒಲೆಮಾದಿಗರ ಸಂಘದಿಂದ ಈ ಸರ್ಕಾರನ ಮತ್ತೊಂದು ಎದುರಿಸೋಕ್ಕಾಗಲ್ಲ. ಇವರೇನು ಹೊಟ್ಟೆಪಾಡಿಗೆ ಏನೋ ಮಾಡ್ಕೊಳ್ಳಿ, ಹೊಟ್ಟೆಪಾಡಿನವ್ರು ಇವರು. ನಿಜವಾದ ದಲಿತ ಸಂಘರ್ಷ ಸಮಿತಿ ಹುಟ್ಟಿದ್ದು ಶಿಬಿರಗಳ ಮುಖಾಂತರ, ಈ ಥರ ಸ್ಟಡಿ ಕ್ಯಾಂಪ್ಗಳ ಮುಖಾಂತರ ಹುಟ್ಟಿದ ದಲಿತ ಸಂಘರ್ಷ ಸಮಿತಿ ಕೇಳೋರುಗಳೇ ಅವರೇ ನಿಜವಾದ ಇವು. ಏನಾಗೈತಿ ಅಂದರೆ
ಹೊಟ್ಟೆಪಾಡಿಗಾಗಿ ಅಂಬೇಡ್ಕರ್ ಹೆಸರು ಹೇಳ್ತಾವ್ರೆ, ಸಂಕಟ ಆಗುತ್ತೆ. ಹೊಟ್ಟೆಪಾಡಿಗಾಗಿ DSS ಹೆಸರು ಹೇಳ್ತಾರೆ, ಹೊಟ್ಟೆಪಾಡಿಗಾಗಿ ಜಾತಿ ಹೆಸರು ಹೇಳ್ತಾರೆ. ಇವರೆಲ್ಲ ಯಾರು ಅಂದರೆ ಅಂಬೇಡ್ಕರ್ ವಿಚಾರಧಾರಿಯೂ ಇಲ್ಲ, DSS ವಿಚಾರಧಾರಿಯೂ ಇಲ್ಲ. DSS ಅಂದ್ರೆ ಏನೊಂದು ಗೊತ್ತಿಲ್ಲ ಅಯೋಗ್ಯರು ಹೊಟ್ಟೆಪಾಡಿಗಾಗಿ ಈ ಜಾತಿ ಹೆಸರು, ಅಂಬೇಡ್ಕರ್ ಹೆಸರನ್ನ, DSS ಹೆಸರನ್ನ ಹೇಳ್ಕೊಂಡು ಜೀವನ ಕ್ರಮನ ರೂಪಿಸೋರು. ಇಂಥವರು ಹುಟ್ಟಿದ್ರಿಂದ ಇದ್ರಲ್ಲಿ ಲಾಭ ಐತೆ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು. ಯಾಕೆಂದರೆ ಒಲೆರ ಸಂಘ ಅಂತ ಮಾದಿರ ಸಂಘ ಅಂತ ಹೇಳಿದ್ರೆ ಯಾರು ಅವ್ರು ಗೌರವ ಕೊಡೋಲ್ಲ. ಒಲೆರ ಅಂತ್ಕೊಳ್ಳೋ, ಮಾದಿರನ ಅಂತ್ಕೊಳ್ಳೋ, ಅವನ್ಯಾವನಂತ ಇವನ್ಯಾವನಂತ ಅಂತ ಹೇಳ್ತಾರೆ. ದಲಿತ ಸಂಘರ್ಷ ಸಮಿತಿ ಕೆಳರ್ ಬಂಡದೆ ಕೊಡೋ, ದಲಿತ ಸಂಘರ್ಷ ಸಮಿತಿ ಬಂದು ಅಂದರೆ ಅಲ್ಲಿ ಜಾತಿನೇ ಬರೋಲ್ಲ, ಜಾತಿ ಉಳಿಸೋಲ್ಲ. ಹೌದಾ ಸಮಯ ಗೋವಿಂದ ಅಂದರೆ ಜಾತಿ ಬರುತ್ತಲ್ಲಿ. ಒಂದು ಹೋಗಿ ಮಾದಿರ ಒಬ್ಬ ಮೆಮೊರಾಂಡಮ್ ಕೊಟ್ಟರೆ, ನಾವು ಆದಿಶಾಂಬಹುದು ಅಂತ ಕೊಟ್ಟರೆ, ಅವರೆಲ್ಲ ಕೂತ್ಕೊಂಡು ಮಾದಿರ ಕಳ್ಳ ಇವರಲ್ಲವ ಅಂತ ಗೇಲಿ ಮಾಡ್ತಾರೆ. ಒಲೆರ ಕೊಟ್ಟರೆ ಒಲೆರ ಕಳ್ಳ ಇವರಲ್ಲ, ಒಲೆರಂತಿ. ದಲಿತ ಸಂಘರ್ಷ ಸಮಿತಿ ಕೊಟ್ಟರೆ ಏನಂತಾರೆ? ಇವರೆಲ್ಲ ಪ್ರಜ್ಞಾವಂತರು, ವಿಚಾರವಂತರು, ಹೋರಾಟಗಾರರು, ಸಮಾಜ ಚಿಂತಕರು, ಸಾಮಾಜಿಕ ನಾಯಕರ ಅಧಿಕಾರರು. ಇವರು ನಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಅವ್ರಿಗೆ ಆತಂಕ, ಭಯ ಅವ್ರಿಗಿರುತ್ತೆ. ಹಾಗಾಗಿ ಈ ನಾಡ ನಾನು ಕಂಡ ಸತ್ಯ ಇದು. ಯಾವ ಸಂಘಕ್ಕೂ ಇರಲ್ಲ, ಬೆಳಗ್ಗೆದ್ರೆ ಹುಡ್ತವೆ, ಸಾಯ್ತಾವಲ್ಲ ಸಂಘಗಳು. ಅವರಿಗೆ ಲಾಭಕ್ಕಾಗಿ ಇವೆಲ್ಲ ಹೇಳ್ತಾರೆ. ನಾವೆಲ್ಲ ಹುಟ್ಟಿದ್ದೇ ಶಿಬಿರಗಳ ಮುಖಾಂತರ. ಒಂದು ಸರಿ ಕೆಮ್ಮಣ್ಣಗುಂಡಿಲಿ, ಶಂಕರ್ ನಿನಗೆ ಗೊತ್ತಿರಬೇಕು, ಕೆಮ್ಮಣ್ಣಗುಂಡಿಲಿ 3 ದಿವಸ ಕ್ಯಾಂಪ್ ನಡೀತು. ಆವಾಗ ಪ್ರೊಫೆಸರ್ B ಕೃಷ್ಣಪ್ಪನವರು, ಮಹಾದೇವ, ಗೋವಿಂದ ಎಲ್ಲ ಬಂದರು. ಮಹಾದೇವ್ ಒಂದು ಮಾತು ಹೇಳಿರು ಶಿಬಿರಾರ್ಥಿಗಳ ಮುಕ್ತಾಯ ಸಮಾರಂಭದಲ್ಲಿ, ನೋಡಿ ದಲಿತ ಸಂಘರ್ಷ ಸಮಿತಿ ನೀವೆಲ್ಲ ಲೀಡರ್ ಆಗಿದ್ದೀರಾ, ನೀವೆಲ್ಲ ನಾಯಕರಾಗಬೇಕಾಗಿದೆ, ಈ ಸಮಾಜ ಕಟ್ಟಬೇಕಾಗಿದೆ. ಅದರಿಂದ ನೀವು ಅಮೇರಿಕದ ಅಧ್ಯಕ್ಷ ಅಬ್ರಾಹಂ ಲಿಂಕನ್ ಅವನು ಒಂದು ಸಾರಿ ಬರ್ತಾ ಇದ್ದ, ಅದು ಕೋಟ್ ಮಾಡಿತ್ತು. ಆ ಮುಕ್ತಾಯ ಸಮಾರಂಭದಲ್ಲಿ ದೇವನೂರು ಮಹಾದೇವ್ ಕೋಟ್ ಮಾಡಿತ್ತು. ಬರ್ತಾ ಇರುವಾಗ ಅಬ್ರಾಹಂ ಲಿಂಕನ್ ಬರ್ತಾ ಇರ್ಬೇಕಾದ್ರೆ ಒಂದು ಹೊಂಡದಲ್ಲಿ ಮಳೆ, ಭಾರಿ ಮಳೆ, ಆ ಹೊಂಡದಲ್ಲಿ ಆದಿ ಒಳಗೆ ಹೊಂಡದಲ್ಲಿ ನೀರು, ಮಳೆ ಒಯ್ದಿದೆ, ನೀರು ತುಂಬಿಕೊಂಡಿದೆ. ಒಂದು ಮೇಕೆ ಮರಿ ಆ ನೀರು ಗುಂಡಿ ಒಳಗೆ ಮುಳಿಕೊಂಡು ಬ್ಯಾ ಬ್ಯಾ ಅಂತ ಹರಿಸ್ತಾ ಐತೆ. ಅದರ ಅಮ್ಮ ಮೇಲಕ್ಕೆ ಎತ್ತಕ್ಕಾಗದೇ ಮೇಲ್ಗಡೆ ನಿಂತ್ಕೊಂಡು ಅದು ಕೂಗಾಡ್ತಾ ಐತೆ. ಈ ದೃಶ್ಯವನ್ನು ಅಬ್ರಾಹಂ ಲಿಂಕನ್ ನೋಡಿ ನಿಂತೆ ಹೋಗ್ತಾ ದಾರಿ ಒಳಗೆ ಡ್ರೈವರ್ಗೆ ಹೇಳಿ ನಿಲ್ಲಿಸಪ್ಪ ಗಾಡಿ ಅಂತ ನಿಲ್ಲಿಸ್ಬಿಟ್ಟು ತಕ್ಷಣ ಇಳಿದು ಆ ಹೊಂಡಕ್ಕೆ ಹೋಗಿ ಇದನ್ನು ಮರಿನ ಮೇಲ್ಗಡೆಗೆ ಆ ಹೊಂಡಕ್ಕೆ ಇಳಿದು ಆ ಮರಿನ ಎತ್ಕೊಂಬಂದು ಆ ಮರಿನ ಅವ್ರ ಅಮ್ಮನ ತಕ್ಕ ಇಟ್ಟರಂತೆ. ಆಗ ಅಬ್ರಾಹಂ ಅದು ಆ ಬೇಕೆ ತಾಯಿ ಒಂದು ಸಾರಿ ಅಬ್ರಾಹಂ ಲಿಂಕನ್ ನೆಕ್ಕದಂತೆ, ಒಂದು ಸಾರಿ ಮಗುನು ನೆಕ್ಕದಂತೆ. ನನ್ನ ಮಗನು ಪ್ರಾಣ ಉಳಿಸಿಕೊಟ್ಟ ಅಂತ ಅಬ್ರಾಹಂ ಲಿಂಕನ್ನು ನೆಕ್ಕದು, ಮಗುನೂ ನೆಕ್ಕದು, ಮರಿನೂ ನೆಕ್ಕದು. ಅದರಿಂದ ನಾವು ಈ ಸಮಾಜದಲ್ಲಿ ನಾವು ಯಾರು ದೊಡ್ಡರು ಅಲ್ಲ, ನಾವು ಯಾರು ಲೀಡ್ರುಗಳಲ್ಲ. ನಮ್ಮೊಳಗೆ ಲೀಡರ್ಶಿಪ್ ಬಂತು ಅಂದರೆ ಅಪಾಯದ ಸಂಕೇತವೇ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಸಮಾಜನ ಕಟ್ಟಬೇಕಾಯ್ತು. ಅಳ್ತಾವ್ರೆ, ತಬ್ಲಿ ಆಗಿದ್ದೀವಿ, ನಾವೆಲ್ಲ ಎಚ್ಚೆತ್ಕೋಬೇಕಾಯ್ತೆ. ಈ ಸಮಾಜನ ನಾವು ತಬ್ಲಿಗಳಿಂದ ಬಿಡಿ ಮೇಲೆತ್ತ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿದು ಕೆಮ್ಮಣ್ಣಗುಂಡಿ ಸಮಾವೇಶದಲ್ಲಿ. ಅದು ನಮ್ಮ ಮನಸ್ಸಿನಲ್ಲಿ ನಾವೆಲ್ಲ ತಬ್ಲಿಗಳು, ನಾವು ತಬ್ಲಿ ಆದರೆ ನಮ್ಮ ಮೇಲೆತ್ತಾಗಿದ್ದು ನಮ್ಮ ಧರ್ಮ. ಅಂಬೇಡ್ಕರ್ ಬಿದ್ದವರನ್ನ ಮೇಲೆತ್ತಿ ಅಳುವವರ ಕಣ್ಣೀರುಸಿ ಅದು ಸತ್ಯ ಅಂತ ಹೇಳಿದಂಥವು ಮಾತುಗಳು. ಇಂಥವು ಸ್ಟಡಿ ಕ್ಯಾಂಪ್ನಲ್ಲಿ ನಡೀತಾ ಮಾಡ್ತಾ ಮಿಲಿಟೆಂಟ್ ಕಾರ್ಯಕರ್ತರಾದವು. ಸಾವಿರಾರು ಜನ ಅರೆಸ್ಟ್ ಆಗೋದು, ಲಕ್ಷಾಂತರ ಜನ ಬಂಧನಕ್ಕೊಳಗಾಗಂಥ ಪರಿಸ್ಥಿತಿಗಳು ಬಂದರೂ ಎದುರುತ್ತಿರಲೇ ಇಲ್ಲ. ಒಂದು ಸಾರಿ ತುಮಕೂರಿನಲ್ಲಿ ರಾಜ್ಯ ಸಮಿತಿ ಸಭೆ ನಡೀತು. ಬಹುಶಃ ಆ ರಾಜ್ಯ ಸಮಿತಿಯೊಳಗೆ ಗಾಂಧಿ ಮತ್ತು ಅಂಬೇಡ್ಕರ್, ಅಲ್ಲಿ ಆ ರಾಜ್ಯ ಸಮಿತಿಯೊಳಗೆ ಚರ್ಚೆ ಆಯಿತು. ಕಾಣಿಸಿ BSPಗೆ ಹೋಗ್ಬೇಕ ಬೇಡವೋ, ಇವೆರಡು ಚರ್ಚೆ ಆದ ಸಬ್ಜೆಕ್ಟ್ ಬಂದಾಗ ಗಾಂಧಿ ಮತ್ತು ಇದು ಬಂದಾಗ ಗಾಂಧಿವಾದದ ಬಗ್ಗೆ ಮಹಾದೇವ್ ಸಾಫ್ಟ್ ಕಾರ್ನರ್ ಆಗಿ ಮಾತಾಡಿರು. ಇದ್ದವರೆಲ್ಲ ತುಂಬ ಇದ್ದ ಸಭೆಯೊಳಗಿದ್ದರೆಲ್ಲ ಉಗ್ರವಾಗಿ ಮಾತಾಡಿರು, ಕಟುವಾಗಿ ಮಾತಾಡಿರು.
ಕಟುವಾಗಿ ಮಾತಾಡಿದರು. ಆವಾಗ ಆ ಅಂಬೇಡ್ಕರ್ ಅಲ್ಲಿ ಆವಾಗ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನಿಮಗೆ ಬ್ಯಾಲೆಟ್ ಬೇಕೋ ಬಿಲೆಟ್ ಬೇಕೋ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಕೇಳಿರು. ನಮಗೆ ಬ್ಯಾಲೆಟ್ ಬೇಕೋ ಬಿಲೆಟ್ ಬೇಕೋ ಅಂತ ಅಂದರು. ಆ ಕಾರ್ಯಕರ್ತರನ್ನ ರಾಜ್ಯ ಸಮಿತಿ ಒಳಗೆ ಏನಂದರು, ನಮಗೆ ಬ್ಯಾಲೆಟ್ ಬೇಡ ಬಿಲೆಟ್ ಬೇಕು ಅಂದರು. ಬಿಲೆಟ್ ಮುಖಾಂತರ ನಾವು ಸುಧಾರಿಸ್ತೀವಿ ಅಂತಂದರೆ ಆ ಮಟ್ಟಕ್ಕೆ ಪಡೆಯನ್ನು ಕಟ್ಟಿದ್ದು. ಬ್ಯಾಲೆಟ್ ಬೇಡ ನಮಗೆ, ಬಿಲೆಟ್ ಮುಖಾಂತರ ಸಮಾಜನ ಸುಧಾರಿಸಬೇಕು, ಕ್ರಾಂತಿ ಮಾಡ್ತೀವಿ, ಹೋರಾಟ ನಡೆದೇ ಬಿಡಲಿ ಅನ್ನೋಂಥ ಒಂದು ಅಚಲವಾದ ಹೋರಾಟದ ಶಕ್ತಿಯಾಗಿದ್ದರು. ಆ ಮಾತು ಹೇಳಿದಾಗ ಇಡೀ ಸಭೆ ಸ್ತಬ್ಧವಾಯಿತು. ಸ್ತಬ್ಧವಾಗಿ ಆವಾಗ ಕೃಷ್ಣಪ್ಪರು ಒಂದು ಮಾತು ಹೇಳಿದ್ರು, ನೋಡ್ರಪ್ಪ, ಭಾಳ ಅಪರೂಪಕ್ಕೆ ಒಂದು ಚಳುವಳಿನ ಸಮಾಜ ಕಟ್ಟಕ್ಕಂತ ಬೆಳೆಸಿದ್ದೀವಿ. ಅದು ಗಾಳಿ ಗಾಳಿ ಬಿರುಗಾಳಿ ಬೀಸ್ತಾ ಐತೆ, ಬೆಂಕಿ ಎತ್ತಿಕೊಂಡೈತೆ. ನಾವು ಈಗ ಈ ಸಂದರ್ಭದಲ್ಲಿ ಹಿಂಗೆ ಮಾಡಿದ್ರೆ ಸರಿಯಾಗಲ್ಲ. ನಾವೆಲ್ಲ ಒಟ್ಟಿಗೆ ಹೋಗ್ಬೇಕು. ಬಿಲೆಟ್ ಹಿಡ್ಕೊಂಡವರು ಈ ನಾಡಿನಲ್ಲಿ ರಾಷ್ಟ್ರದಲ್ಲಿ ಎಷ್ಟೋ ಜನ ಹೋಗಿದ್ದಾರೆ. ನಾವು ಬ್ಯಾಲೆಟ್ ಮುಖಾಂತರ ಈ ಸಮಾಜನ ಕಟ್ಟಬೇಕಾಯ್ತು ಅನ್ನೋಂಥ ವಿಚಾರನ ಪ್ರೊಫೆಸರ್ ಕೃಷ್ಣಪ್ಪನವರು ಇಂಥ ಹೋರಾಟಗಳನ್ನ ವಿಚಾರಗಳನ್ನ ಕೊಟ್ಟು ಡೆಡಿಕೇಟ್ ಮಾಡಿರು. ಕಾರ್ಯಕರ್ತನ ಡೆಡಿಕೇಟ್ ಮಾಡಿರು. ಸಾಮರ್ಥ್ಯವಾಗಿ ನಿಂತ್ಕೊಂಡು ಏನು ಬಂದರೂ ಎದುರಿಸ್ತೀವಿ ಅನ್ನೋ ಸಾಮರ್ಥ್ಯನ ಹುಟ್ಟಾಕಿರು, ಸ್ವಾಭಿಮಾನ ಉಂಟು ಮಾಡಿರು. ಆಯಿತು, ಚಂದ್ರಗುತ್ತಿ ಪ್ರಕರಣ ಯಾರು ಮಾಡಿತ್ತು? ಮಹಿಳೆಯರ ಬೆತ್ತಲೆ ಬೆಳವಣಿಗೆನ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿತು. ಮೊರಾರ್ಜಿ ಶಾಲೆ ಯಾರಿಂದ ಬಂತು? ಎಂಡ ಬೇಡ ಒಬ್ಳಿಗೊಂದು ಹೊಸ ಶಾಲೆ ಬೇಕೋದು ಹೋರಾಟ ಯಾರದು? ಇಂಥ ಹೋರಾಟಗಳನ್ನ ಮುಂದಿಟ್ಕೊಂಡೇ ನಡೆದಂಥ ಚಳವಳಿ. ಅದರಿಂದ ನನ್ನ ಸ್ನೇಹಿತರುಗಳು, ನಮ್ಮ ಹಿರಿಯರು ಭಾಳಷ್ಟು ಜನ ಇದ್ದಾರೆ. ನನಗೆ ಇವರೆಲ್ಲ ದಲಿತ ಸಂಘರ್ಷ ಸಮಿತಿ ಬೇರುಗಳು ಅಂದ್ಕೊಂಡಿದ್ದೀನಿ. ಗೋವಿಂದಯ್ಯ, ರಾಮಣ್ಣರು, ನಮ್ಮ ಮಾವಳ್ಳಿ, ಈ ಥರ ಎಲ್ಲ ಕೇಳಿರು. ದಲಿತ ಸಂಘರ್ಷ ಸಮಿತಿ ಬೇರುಗಳು ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಕಣ್ಣೆದುರಿಗೆ ಪತನವಾಗ್ತಾ ಇದ್ದೀವಿ, ಬೆಂಕಿ ಬೀಳ್ತಾ ಇದೆ. ಯಾರಿಂದವ? ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರಗಳು, ಅಂಬೇಡ್ಕರ್ನ ಹೆಸರಿನ ಲಾಜಿಕ್ಕ ಮಾತಾಡ್ಕೊಂಡು ನಮ್ಮನ್ನೆಲ್ಲ ಅದನ್ನು ಲಾಭ ಮಾಡ್ಕೊಳ್ಳೋಕ್ಕೆ ಅವ್ರ ಹೆಸರು ಹೇಳ್ತಾವ್ರೆ. ಆ ಪರಿಸ್ಥಿತಿಯಿಂದ ನಾವು ವಿಘಟನೆ ಆಗಿದ್ದೀವಿ. ಆದರೆ ಮನಸ್ಸು, ಸ್ಥೈರ್ಯ, ಹೋರಾಟ, ದಮ್ಮು ಎಲ್ಲ ಇದೆ. ಅದಕ್ಕೆ ನಮಗೆ ನಾಯಕತ್ವದ ಕೊರತೆ ಇದೆ, ಸಾಮೂಹಿಕದ ತೀರ್ಮಾನದ ಕೊರತೆ ಇದೆ, ಸಾಮೂಹಿಕವಾದ ತೀರ್ಮಾನದ ಕೊರತೆ ಇದೆ, ನಾಯಕತ್ವದ ಕೊರತೆ ಇದೆ. ಅದಕ್ಕೆ ಸಮರ್ಥವಾಗಿರೋಂಥ ನಾಯಕತ್ವ ಬೇಕಾಗಿದೆ. ಆಮೇಲೆ ನಮ್ಮ ವಿಚಾರಧಾರೆಗಳನ್ನು ಇದಾಗಬೇಕಾಗಿದೆ. ಮತ್ತು ಸ್ಟಡಿ ಕ್ಯಾಂಪ್ಗಳು ಡೆಡಿಕೇಶನ್ ನಡೀಬೇಕಾಗಿದೆ. ಆ ಮುಖಾಂತರ ನಮಗೆ 1000 ಜನ ಬೇಕಾಗಿಲ್ಲ, 100 ಜನ ಇದ್ರೆ ಸಾಕು. ಏನು ಬೇಕೋ ಎದುರಿಸ್ತೀವಿ. 1000 ಜನ ಕಟ್ಕೊಂಡು ಏನು ಮಾಡಬೇಕು? ಹೊಟ್ಟೆಪಡ ಆಯ್ಕೊಂಡು ತಿನ್ಕೊಂಡವ್ರಿಗೆ ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ನಾವು ಒಂದು ಭರವಸೆ ಇಟ್ಕೊಂಡಿದ್ದೀವಿ ಮಾವಳ್ಳಿ ಶಂಕರ್ ಮೇಲೆ. ಯಾಕೆಂದರೆ ಪ್ರಥಮದಿಂದಲೂ ಸಹಿತ ಅಂಬೇಡ್ಕರ್ ವಿಚಾರಧಾರೆಗಳಲ್ಲಿ ಬಂದಂಥ ನಡವಳಿಕೆ, ಹೋರಾಟದಲ್ಲಿ ವಿದ್ಯಾರ್ಥಿ SFIನ ವಿದ್ಯಾರ್ಥಿ DSF ನಾಯಕ, ಏನೆಲ್ಲ ಅದ್ರ ಮುಖಾಂತರ ಒಂದು ಬದ್ಧತೆ ಇದೆ, ಅಂಬೇಡ್ಕರ್ ವಿಚಾರ ಇದೆ, ಎಲ್ಲ ಹೋರಾಟ ಇದೆ. ಒಂದು ಚಳುವಳಿಯನ್ನು ರೂಪಿಸಂಥದ್ದು, ಒಂದು ಚಳುವಳಿ ಹೇಳಿರುವ ಒಂದು ಸರ್ಕಾರಕ್ಕೆ ಕೇಳೋಂಥ ಸ್ಥಿತಿ, ಆ ಸಾಮರ್ಥ್ಯ ಮಾವಳ್ಳಿ ಹತ್ರ ಐತೆ. ಹಂಗಾಗಿ ನಾವೆಲ್ಲ ಒಟ್ಟುಗೂಡಿ ನಮ್ಮ ಗೋವಿಂದಯ್ಯನವರು, ನಮ್ಮ ರಾಮಯ್ಯನವರು, ದಯಮಾಡಿ ನಮ್ಮ ಬೇರುಗಳು ನೀವು ಮತ್ತೆ ಇವ್ರನ್ನ ಈ ಚದುರಿ ಹೋಗಿರೋರನ್ನ ಒಟ್ಟುಗೂಡ್ಸೋಕ್ಕೆ ಕೆಲಸ ಮಾಡಬೇಕು. ಬರೆದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಜಾಡಿಸಿ ನೆಗ್ಲೆಕ್ಟ್ ಮಾಡಿ ಬಿಸಾಕಿಬಿಡೋಣ. ಆದರೆ ಒಂದೇ ಒಂದು ಸಂಘಟನೆ ಇರಬೇಕು, ಅದು DSS ದೈತ್ಯ ಸಂಘಟನೆ. ಅದು ಒಂದೇ ಯಾವ ಸಂಘಟನೆ. ಆಮೇಲೆ ಈ ದಲಿತ ಸಂಘರ್ಷ ಮುಟ್ಟಿದ ಮೇಲೆ ರಾಜರೈ ಸಂಘ ಮಾಡಿತ್ತು, ಅದಕ್ಕೂ ಮುಂಚೆನೇ ಬಂದಿರಲಿಲ್ಲ. ಅದನ್ನು ದಯಮಾಡಿ ನಮ್ಮ ಕಳಕಳಿಯ ಪ್ರಾರ್ಥನೆ, ಎಲ್ಲ ನಮ್ಮ ಬಂಡಾಯಗಾರರಿದ್ದೀರ, ಸಾಮಾಜಿಕ ನ್ಯಾಯದ ಚಿಂತಕರಿದ್ದೀರ. ನನ್ನ ಗೆಳೆಯ ಮೋಹನು, ನಾಗರಾಜು, ಶಿವಾಜಿ ಗಣೇಶ್ ನಮ್ಮ ಜಿಲ್ಲೆಯೊಳಗೆ ಪ್ರಪ್ರಥಮವಾಗಿ ಅವರು ಇದಾಗಿ ಬಂದರು. ಹಾಗಾಗಿ ನೀವೆಲ್ಲ ಒಟ್ಟೊಟ್ಟಿಗೆ ನಾವೆಲ್ಲ ಸೇರ್ಕೊಂಡು ಒಂದು ಚಳುವಳಿಯನ್ನು ಕಟ್ಕೊಂಡು ಹೆಸರನ್ನ ಉಳಿಸ್ತಾ, ಸಮಾಜನ ಉಳಿಸ್ತಾ,
ಸಮಾಜನ ಕಟ್ತಾ ಮುಂದೆ ಹೋಗೋಣ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಸರಸ್ವತಿ ದೂರಿ ಈ ವಯಸ್ಸಲ್ಲೂ ಸಹಿತ ತನ್ನ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೇ ಒಂದು ಸಮುದಾಯಕ್ಕೆ ಪೌರ ಕಾರ್ಮಿಕರ ರಕ್ಷಣೆಗಾಗಿ ಅವರ ಪರವಾಗಿ ಮಹಿಳೆಯರ ಪರ ಹೋರಾಟ ಮಾಡೋಂಥ ಮನಃಶಕ್ತಿ ಇದೆ. ಇಂಥ 100 ಜನ ಕಟ್ಟ ಶಕ್ತಿ ಇದೆ. ಗುಲ್ಬರ್ಗದಲ್ಲಿ ನಡೀತು. ಸುಮಾರು 3,000 ವಿದ್ಯಾರ್ಥಿ ಸಮ್ಮೇಳನ, 3,000 ಜನ ತುಮಕೂರು ಜಿಲ್ಲೆಯಿಂದ ಹೋಗಿದ್ದೀವಿ. ರೈಲು ಜಾಗದಲ್ಲಿ ಬೇರೆ ಬೇರೆ ಹೋಗಿಬಿಟ್ಟಿದ್ವಿ ವಿದ್ಯಾರ್ಥಿ ಸಮ್ಮೇಳನ ನಡೆದಾಗ. ಕೋಲಾರದಲ್ಲಿ ಇದ್ದ ಇವರು ಅಂಬೇಡ್ಕರ್ ಇವರು ಬಂದಿದ್ರು, 1000 ಜನ ಹೋಗಿದ್ವಿ. ಹಂಗಾಗಿ ಚಳವಳಿ ಬಡವಾಗಿಲ್ಲ, ವಿಚಾರಗಳು ಬಡವಾಗ್ತವೆ, ವಿಚಾರಗಳು ಕೊಡಬೇಕಾಯ್ತೆ. ಶಂಕರ್, ಪ್ರಾಕ್ಟಿಕಲಾಗಿ ನಾವು ಮಾಡಬೇಕಾಯ್ತೆ. ನಾವು 1000 ಜನದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾಯಿಗಳು ಬೊಗಳ್ತಾ ಇರಲಿ, ನಾವು ಸ್ಟಡಿ ಕ್ಯಾಂಪ್ ಮಾಡ್ತಾ ಹೋಗೋಣ, ಪಡೆಯನ್ನು ಹುಟ್ಟಾಕ್ತಾ ಹೋಗೋಣ, ಆ ಹೋರಾಟವನ್ನು ಮುಂದುವರ್ಸ್ಕೊಳ್ಳಂತ ಹೋಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ 2 ನಮಸ್ಕಾರ.